ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಏಪ್ರಿಲ್ 14ನೇ ತಾರೀಕು ಬಂತು. ಮಧ್ಯರಾತ್ರಿಯಿಂದಲೇ ಸಿನಿಮಾ ನೋಡೋದಕ್ಕೆ ಮುಗಿಬಿದ್ರು ಫ್ಯಾನ್ಸ್. KGF ಚಾಪ್ಟರ್ 2 ವಿಶ್ವದಾದ್ಯಂತ ರಿಲೀಸ್ ಆಯಿತು. ಅದು 10,500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ. ಮೊದಲ ಬ್ರೇಕಿಂಗ್ ನ್ಯೂಸ್, ಅಬ್ಬರಿಸಿ ಬೊಬ್ಬರಿತಿದ್ದಾನೆ ರಾಕಿ ಬಾಯ್. ವಿಶ್ವದ ಮೂಲೆ ಮೂಲೆಯಲ್ಲೂ KGF 2 ತೂಫಾನ್ ಎದ್ದಿದೆ. ಮಧ್ಯರಾತ್ರಿಯಿಂದಲೇ ಸಿನಿಮಾ ಸುನಾಮಿ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಅನುಮಾನನೇ ಇಲ್ಲ, ಭಾರತೀಯ ಸಿನಿಮಾದಲ್ಲಿ ಅಥವಾ ಸ್ಯಾಂಡಲ್ವುಡ್ನ ಸಿನಿಮಾದಲ್ಲಿ ಎಲ್ಲ ದಾಖಲೆಗಳನ್ನು ಹಿಂದಿಕ್ಕಿ KGF ಚಾಪ್ಟರ್ 2 ಸಿನಿಮಾ ಮುಂದಕ್ಕೆ ಹೋಗ್ತಾ ಇರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಶುರುವಾದಾಗಿನಿಂದ ಮುಂಚೆ ಶುರುವಾದ್ಮೇಲೆ ಎಲ್ಲ ದಾಖಲೆಗಳು ಪುಡಿ ಈಗ ಜಗತ್ತಿನಾದ್ಯಂತ 10,500ಕ್ಕೂ ಹೆಚ್ಚು ಸಿನಿಮಾ ಸ್ಕ್ರೀನ್ಗಳಲ್ಲಿ ಸಿನಿಮಾ ಶುರುವಾಗ್ತಾ ಇದೆ ಇವತ್ತು. ಅಂದರೆ ಅದೊಂದು ದಾಖಲೆ. ಜಗತ್ತಿನಲ್ಲಿ 75ಕ್ಕೂ ಹೆಚ್ಚು ದೇಶಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದು ಒಂದು ದಾಖಲೆ. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರೀ ಬುಕ್ಕಿಂಗ್ ಎಲ್ಲ, ಅದು ಲಕ್ಷಗಟ್ಟಲೆ, ಅದು ಒಂದು ದಾಖಲೆ. ಈ ಥರ ದಾಖಲೆ ಮೇಲೆ ದಾಖಲೆ. ರಿಲೀಸ್ ಆದಮೇಲೆ ಇವತ್ತು ನಾಳಿದ್ದು ಕಲೆಕ್ಷನ್ನಲ್ಲಿ ಇನ್ನೊಂದು ದಾಖಲೆ. ಈ ಥರದ ದಾಖಲೆ ಮೇಲೆ ದಾಖಲೆ ಹೋಗ್ತಾ ಇದೆ. ಹಳ್ಳಿಯಿಂದ ದಿಲ್ಲಿ ತನಕ, ಭಾರತದಿಂದ ಬೇರೆ ಬೇರೆ ದೇಶದ ತನಕ ಯಶ್ ಫ್ಯಾನ್ಸ್ ಫುಲ್ ಖುಷಿ. ಮಧ್ಯರಾತ್ರಿಯಿಂದನೇ ಸಿನಿಮಾ ನೋಡೋಕ್ಕೆ ಮುಗಿಬಿದ್ರು. ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಶುರುವಾಯಿತು KGFನ ಹವಾ. ಅದು ಊರ್ವಶಿ ಥಿಯೇಟರ್. ಅಫ್ಕೋರ್ಸ್ ಅಲ್ಲಿಗೆ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಕಲಾವಿದರು ಬಂದಿದ್ದರು, ಜನನೂ ಕೂಡ ಮುಗಿಬಿದ್ದಿದ್ರು. ಅವರೆಲ್ಲ ಮಾತಾಡಿದ್ರು, ಜೊತೆಗೆ ಹೊರಗೆ ಬಂದಮೇಲೆ ಅವ್ರ ಅಭಿಪ್ರಾಯ ಹಂಚ್ಕೋತಾ ಇದ್ರು. ಶ್ರೀನಿವಾಸ ಚಿತ್ರಮಂದಿರ ಅಲ್ಲೂ ಕೂಡ ಮಧ್ಯರಾತ್ರಿಯಿಂದ ಶೋ ಶುರುವಾಯಿತು. 12 ಗಂಟೆ, ಅದಾದ್ಮೇಲೆ 4 ಗಂಟೆ, ಅದಾದ್ಮೇಲೆ 6 ಗಂಟೆ. ಈಗಾಗಲೇ 3ನೇ ಸರಿ ನೋಡ್ತಾ ಇದ್ದಾರೆ ಜನ ಅಲ್ಲೀಗ. ಆ ಥರದ ವಾತಾವರಣ ಅಲ್ಲೆಲ್ಲ. ಸಿನಿಮಾ ನೋಡಿದ್ಮೇಲೆ ಜನ ಏನು ಮಾತಾಡಿದ್ರು, ನನ್ನ ಸಹೋದ್ಯೋಗಿಗಳು ಮಧ್ಯರಾತ್ರಿಯಿಂದ ಎಲ್ಲ ಸಿನಿಮಾ ಥಿಯೇಟರ್ ಹತ್ರದಿಂದ ಲೈವ್ ಕೊಡ್ತಿದ್ದಾರೆ, ಅಪ್ಡೇಟ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಅಷ್ಟೇ ಸಿನಿಮಾ ಮುಗಿದಿರುವಂತದ್ದು ಎಲ್ಲ ಕೂಡ ರಿವ್ಯೂ ಮುಗಿಸ್ಕೊ ಬರ್ತಾ ಇದ್ದಾರೆ. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಗಿತ್ತು? ಚೆನ್ನಾಗಿದೆ ಅಣ್ಣ. ಸಿನಿಮಾ ಹೇಗಿತ್ತು? ಮೂವಿ ಸೂಪರ್ ಆಗಿದೆ ಸರ್. ಬೆಸ್ಟ್ ಸ್ಕ್ರೀನ್ ಪ್ಲೇ. ಸಿನಿಮಾ ಹೇಗಿತ್ತು? ಬಾಂಬ್ ಆಗಿದೆ. ಪಿಕ್ಚರೈಸೇಷನ್ ಸೂಪರ್ ಆಗಿದೆ. ಯಾವ ರೆಕಾರ್ಡ್ ಬೇಕಾಗತ್ತಲ್ಲ ಈ ರೆಕಾರ್ಡ್ ನೋಡ್ಕೊಳ್ಳಿ, ಬೇಕಾಗುತ್ತೆ. ಎಲ್ಲ ರೆಕಾರ್ಡ್ಗೂ ಬೇಕಾಗುತ್ತೆ. ಎಸ್, ಎಲ್ಲ ಒಬ್ಬೊಬ್ಬರು ಈಗ ಸಿನಿಮಾ ಮುಗಿಸ್ಕೊ ಬರ್ತಾ ಇರುವಂತದ್ದು. ಜೊತೆಗೆ ಎಲ್ಲರಲ್ಲೂ ಕೂಡ ಈ ಒಂದು ಸಿನಿಮಾ ರಿಚ್ ಆಗಿ ಮೂಡ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರುವಂತದ್ದು. ಈ ಒಂದು ಸಿನಿಮಾ KGF 2 ಆ ಒಂದು ಸಿನಿಮಾ ಏನಿದೆ ಮತ್ತು ತುಫಾನ್ ಅನ್ನ ಎಲ್ಲ ಕೂಡ ಮಾಡ್ಬರ್ತದ್ದು. ಮೇಡಮ್ ಹೇಗಿದೆ ಸಿನಿಮಾ? ವೆರಿ ನೈಸ್ ಮೂವಿ. ಸೊ ಎಲ್ಲರಿಗೂ ಹೋಗಿ ನೋಡಿ ಅಂತ ಐ ವುಡ್ ರೆಕಮೆಂಡ್. ವೆರಿ ನೈಸ್. ಮೇಡಮ್ ಹೇಗಿದೆ ಸಿನಿಮಾ? ಮೇಡಮ್ ಸೂಪರ್ ಮೂವಿ. ಸೂಪರ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಬೆಳಗ್ಗೆನೆ ಶೋ ಅನ್ನು ನೋಡ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ. ಮೇಡಮ್ ಹೇಗಿದೆ ಸಿನಿಮಾ? ಸಕ್ಕತ್ತಾಗಿದೆ. ರಾಕಿ ಬಾಯ್ ಒಬ್ರೆ ಸುಲ್ತಾನ್, ಸ್ಯಾಂಡಲ್ವುಡ್ಗೆ ಒನ್ ಅಂಡ್ ಓನ್ಲಿ ಸುಲ್ತಾನ್ ರಾಕಿ ಬಾಯ್. ಎಲ್ಲ ಕೂಡ ತುಂಬಾ ಖುಷಿಯಲ್ಲಿದ್ದಾರೆ. ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್. ಚೆನ್ನಾಗಿದೆ. ಅಮೇಜಿಂಗ್. ಸೂಪರ್. ಹಿಂದೆ ಬಂದಿಲ್ಲ, ಮುಂದೆ ಬರದೇ ಇರೋವಂಥ ಸಿನಿಮಾ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಅಭಿಮಾನಕ್ಕೆ ಇದೊಂದು ಚಿರಋಣಿಯಾಗಿರುವಂಥ ಸಿನಿಮಾ. ಮುಂದೆ ಇದಂತ ನಾವು ಸಿನಿಮಾದನ್ನ ಇನ್ನಷ್ಟು ಬರಬೇಕು ಕನ್ನಡದಲ್ಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಅವರು ಗ್ಯಾಂಗ್ಸ್ಟರ್ ಅಲ್ಲ, ಮಾನ್ಸ್ಟರ್. ಸಕ್ಕತ್ತಾಗಿದೆ ಸರ್. ಮೂವಿ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾಮನ್ ಗೋನ್ಗೌಡ್ ಅವರು ಸಖತ್ ವರ್ಕ್ ಮಾಡಿದ್ದಾರೆ. ಎಷ್ಟು ಅವ್ರ ಮಾತು ಕೊಟ್ಟಂಗೆನೆ ಕನ್ನಡ ಫಿಲಂ ಇಂಡಸ್ಟ್ರಿ ಎಲ್ಲೋ ಆಗುತ್ತೆ ಅಂತ ಹೇಳಿದ್ರು, ಅದೇ ರೀತಿ ವರ್ಕ್ ಮಾಡಿ ಇವತ್ತು ಕನ್ನಡ ಫಿಲಂ ನ ಇಂಡಿಯನ್ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ ಸರ್. ತುಂಬಾ ಅದ್ಭುತವಾಗಿ ಬಂದಿದೆ ಮೂವಿ. ಎಲ್ಲ ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ ಸಿನಿಮಾ ನೋಡಿ. ಎಲ್ಲ ಎಕ್ಸೈಟ್ ಆಗಿರುವಂತದ್ದು. ತುಂಬಾ ಅದ್ಭುತವಾಗಿ ಏನು ಯಶ್ ಅವರು ಹೇಳಿದಂತೆ ಏನೊಂದು ಕನ್ನಡ ಚಿತ್ರರಂಗವನ್ನ ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಈ ಒಂದು KGF 2 ಸಿನಿಮಾ ಮೂಲಕ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಒಂದು ಅಭಿನಯನ ಮಾಡಿ ಮೂಲಕ ಎಲ್ಲ ವಿಶ್ವದಾದ್ಯಂತ ಈ ಒಂದು ಸಿನಿಮಾವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಈ ಒಂದು ಚಿತ್ರ ಮೂಡ್ ಬಂದಿದೆ ಅಂತ ಹೇಳ್ತಾ ಇರುವಂತದ್ದು. ಸಿನಿಮಾಯಿಂದ ಪೊಲಿಟಿಕಲ್ ಒಂದಷ್ಟು ನ್ಯೂಸ್ ಇದೆ. ಕಾಂಗ್ರೆಸ್ ಪ್ರತಿಭಟನೆ ಅಸ್ತ್ರ, ಬಿಜೆಪಿ ಡೋಂಟ್ ಕೇರ್ ಯಾಕೆ? ಬಚಾವಾದರಾಗಿದ್ದರೆ ಈಶ್ವರಪ್ಪನವರು.
ಮಂತ್ರಿಗೆ ಸಿಕ್ಕ ಆ ಶ್ರೀರಕ್ಷೆ ಆದರೂ ಏನು? ಸಂತೋಷ್ ಅವರ ಪತ್ನಿಯ ಬೇಡಿಕೆ ಈಡೇರಿಸುತ್ತಾ ಸರ್ಕಾರ? ಈ ಹೊತ್ತಿನ ಸ್ಪೆಷಲ್ ಕಮಿಷನ್ ಬಲಿ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವಗ್ರಾಮಕ್ಕೆ ಸಂತೋಷ್ ಪಾಟೀಲ್ ಅವರ ಮೃತದೇಹವನ್ನ ತೆಗೆದುಕೊಂಡು ಬಂದಿದ್ದಾರೆ. ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಬ್ರೇಕಿಂಗ್ ನ್ಯೂಸ್. ಡೆತ್ ನೋಟ್ನ ವಾಟ್ಸಪ್ ಮೂಲಕ ಕಳಿಸಿ ತದನಂತರ ಉಡುಪಿಗೆ ಹೋಗಿ ಅಲ್ಲಿ ಲಾಡ್ಜಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಂತೋಷ್ ಪಾಟೀಲ್ ಅವರ ಮೃತದೇಹ ಇದೀಗ ಸ್ವಗ್ರಾಮಕ್ಕೆ ಬಂದಿದೆ. ಬೆಳಗಾವಿ ಬಡಸಗ್ರಾಮ, ಅಲ್ಲಿ ಅವರ ಸ್ವಂತ ಗ್ರಾಮ ಅದು. ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ವಗ್ರಾಮದಲ್ಲಿ ಸಂಬಂಧಿಕರಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಕ್ರಂದನದ ಮಧ್ಯೆಯೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ದೇಹದ ಮೇಲೆ ಕೇಸರಿ ಶಾಲನ್ನು ಹೊದಿಸಿ ಪೂಜೆ ಮಾಡ್ತಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಮೃತದೇಹಕ್ಕೆ ಪೂಜೆ ಮಾಡಿ ಕಣ್ಣೀರಿಟ್ಟು ಕುಸ್ತುಬಿಟ್ರು ಸಂತೋಷ್ ಅವರ ಸಹೋದರಿ. ಸಂತೋಷ್ ಅಂತಿಮ ದರ್ಶನವನ್ನು ಪಡೆದರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಪರಿಷತ್ತಿನ ಸದಸ್ಯರು ಚಂದ್ರರಾಜ್ ಸೇರಿ ಹಲವರು ಅಂತಿಮ ದಮನವನ್ನು ಅಲ್ಲಿ ಸಲ್ಲಿಸಿದರು. ಸಂತೋಷ್ ಅವರ ಕುಟುಂಬಕ್ಕೆ ಜನಪ್ರತಿನಿಧಿಗಳು ಸಾಂತ್ವನ ಹೇಳ್ತಿದ್ದಾರೆ. ಸಂತೋಷ್ ಪಾಟೀಲ್ ಅವರ ಮನೆಯಲ್ಲಿ ಗೊಂದಲದ ವಾತಾವರಣ. ಅಂತ್ಯ ಸಂಸ್ಕಾರ ಬೇಡ, ಪ್ರತಿಭಟನೆ ಮಾಡೋದಕ್ಕೆ ಕೆಲವರು ಒತ್ತಡ ಹಾಕ್ತಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಮತ್ತೆ ಕೆಲವರು ಅಭಿಪ್ರಾಯ ಪಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ಬಡಸಗ್ರಾಮ, ಸಂತೋಷ್ ಪಾಟೀಲ್ ಸ್ವಗ್ರಾಮ, ಅಲ್ಲಿಗೆ ಪಾರ್ಥಿವ ಶರೀರ ಬಂತು, ಮುಗಿಲು ಮುಟ್ಟಿದ ಆಕ್ರಂದನ. ಈ ನಡುವೆ ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರತಿಭಟನೆ ಮಾಡೋಣ, ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಕೆಲವರು, ಇಲ್ಲ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಅಂತ್ಯಕ್ರಿಯೆ ವಿಚಾರಕ್ಕೆ ಗ್ರಾಮಸ್ಥರಲ್ಲೇ ಗೊಂದಲ ಇದೆ. ಮೃತದೇಹ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಸಂತೋಷ್ ಪಾಟೀಲ್ ಪಾರ್ಥಿವ ಶರೀರದ ಮುಂದೆ ವಾಗ್ವಾದ ಕೂಡ ನಡೀತಾ ಇದೆ ನೋಡಿ. ನೀವು ನೋಡ್ತಿರುವಂಥ ಡೆವಲಪ್ಮೆಂಟ್ಸ್, ಅದು ವಾಗ್ವಾದ, ಅದು ಊರಿನವರು ಅವ್ರ ಕಡೆಯವರು ಇವ್ರ ಕಡೆಯವರೆಲ್ಲ. ಮೃತದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ತೊಗೊಂಡೋಗೋದು ಬೇಡ, ನಾವು ಸರ್ಕಾರಕ್ಕೆ ನಮ್ಮ ನ್ಯಾಯ ಕೇಳೋಣ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ. ಯಾಕೆಂದರೆ ನಿನ್ನೆಯಿಂದ ಆದಂಥ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದೀಗ ಅವರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಅವರು. ಕೆಲವರು ಇಲ್ಲ ಅಂತ್ಯ ಸಂಸ್ಕಾರ ಮಾಡೋಣ ಬಿಟ್ಬಿಡಿ ಅಂತ ಕೈ ಮುಗಿತವ್ರು. ಕೆಲವರೆಲ್ಲ ಅಭಿಪ್ರಾಯ ಒಮ್ಮತವಾಗಿ ಮೂಡಿ ಬಂದಿಲ್ಲ, ಹಾಗಾಗಿ ವಾಗ್ವಾದ ನಡೀತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ, ಅಲ್ಲೇನು ಅಪ್ಡೇಟ್ ಆಗ್ತಿದೆ ಇವಾಗ? ಹರೀಶ್ ನಾಗರಾಜ್, ಈಗ ಬೆಳಗಾವಿಯ ಬಡಸ್ KH ಗ್ರಾಮದಲ್ಲಿ ಪಾರ್ಥಿವ ಶರೀರ ಸಂತೋಷ್ ಪಾಟೀಲ್ ಪಾರ್ಥಿವ ಶರೀರ ಬಂದಿರತಕ್ಕಂಥದ್ದು. ಕುಟುಂಬಸ್ಥರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ರೆ ನೋಡ್ಬೋದು. ಅವರ ಮನೆಯ ಮುಂಭಾಗದಲ್ಲಿ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಲಿಂಗಾಯತ ಧರ್ಮದ ಏನು ಕೆಲ ವಿಧಿವಿಧಾನಗಳನ್ನು ಕೂಡ ಮಾಡಲಾಗಿದ್ದು, ಏನು ಕುಟುಂಬಸ್ಥರೆಲ್ಲರೂ ಕೂಡ ಒಂದೆಡೆ ಸೇರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಅಂತಂದರೆ, ಈ ಒಂದು ಇದು ಸಂತೋಷ್ ಪಾಟೀಲ್ ಸಾವಿಗೆ ನ್ಯಾಯ ಸಿಗೋವರೆಗೂ ಅಂತ್ಯಕ್ರಿಯೆ ಮಾಡೋದು ಬೇಡ ಅಂತ ಹೇಳಿ ಒಂದು ಗುಂಪು ಹೇಳಿದ್ರೆ, ಮತ್ತೊಂದು ಕಡೆ ಇಲ್ಲ ಅಂತ್ಯಕ್ರಿಯೆ
ಅಂತ್ಯಕ್ರಿಯೆ ಮಾಡೋಣ, ಯಾಕಂದರೆ ಸಂತೋಷ್ ಪಾಟೀಲ್ ಮೃತಪಟ್ಟು 3 ದಿನ ಆಗಿದ್ದರಿಂದ ಇದು ಸಮಸ್ಯೆ ಆಗುತ್ತೆ ಮತ್ತು ಗ್ರಾಮದಲ್ಲಿ ಈ ರೀತಿ ಭಾಳ ಏನು ಪಾರ್ಥಿವ ಶರೀರ ಇಟ್ಟು ಧರಣಿ ಮಾಡೋ ಸರಿಯಲ್ಲ ಅಂತೇಳಿ ಒಂದು ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು ನೋಡ್ಬೋದು. ಈಗ ಏನು ಸ್ಥಳದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ನೆರೆದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಅನೇಕ ಧಾರ್ಮಿಕ ವಿಧಿವಿಧಾನಗಳಿಗೂ ಕೂಡ ಅನುವು ಮಾಡಿಕೊಡಲಾಗಿದೆ. ಇನ್ನೂ ಸ್ವಲ್ಪ ಹೊತ್ತು ಬಳಿಕ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅನೇಕರು ಏನು ಪೂಜ್ಯರು ಸೇರಿದಂತೆ ಅನೇಕರು ಈಗ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈಗ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇವರು ಬರೋವರೆಗೂ ಕೂಡ ಏನು ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ಶ್ರೀಗಳು ಕೂಡ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಉಡುಪಿಯಿಂದ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಈ ಒಂದು ಪಾರ್ಥಿವ ಶರೀರ ಬೆಳಗಾವಿ ತಲುಪಿತು. ಬೆಳಗಾವಿಯ ಬಡಸ್ KH ಗ್ರಾಮದಲ್ಲಿ ಈಗ ನೀವು ನೋಡ್ಬೋದು ಅಂತ್ಯಕ್ರಿಯೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಈಗ ಪೂಜ್ಯರು ಬಂದು ಒಂದು ಮಾಲಾರ್ಪಣೆ ಮಾಡೋ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸಂತೋಷ್ ಪಾಟೀಲ್ ಈತ ಗುತ್ತಿಗೆದಾರನಾಗಿದ್ದು ಶೇಕಡ 40ರಷ್ಟು ಕಮಿಷನ್ ಆರೋಪವನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಸಾವಿನ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರ ಒಂದು ಎಲ್ಲರೂ ಕೂಡ ಆಗ್ರಹವಾಗಿದೆ. ಈಗ ಏನು ಕೆಲವು ಹೊತ್ತಿನಲ್ಲಿ ಗ್ರಾಮದ ಅವರ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಏನು ಬೆಳಗಾವಿ ಹಿಂಡಲಗ ಜಾತ್ರೆ ಸಂಬಂಧಪಟ್ಟಂತೆ 108 ಕಾಮಗಾರಿಗಳನ್ನು ಮಾಡಿದ್ರು. 4 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಮಾಡಲಾಗಿತ್ತು. ಆದರೆ ಆ ಹಣ ಬರದ ಹಿನ್ನೆಲೆಯಲ್ಲಿ ಇವರು ಸಚಿವ KS ಈಶ್ವರಪ್ಪ ವಿರುದ್ಧ ಇವರು ಪ್ರತಿಭಟನೆಯನ್ನು ಮಾಡಿದರು. ಈ ಒಂದು ಪುಟ್ಟ ಪಾಪನಿದೆ, ಇದು ಮೃತ ಸಂತೋಷ್ನ ಮಗ ಅಂತೇಳಿ ಈಗ ಏನು ಸ್ವಾಮೀಜಿಯವ್ರನ್ನ ಕರೆದು ಮಾತಾಡಿಸಿದ್ದಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಸ್ಥಳದಲ್ಲಿ ಶಾಸಕಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದಾರೆ. ಇನ್ನು ಕೆಲ ಹೊತ್ತಿನ ಬಳಿಕ ಈ ಒಂದು ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಬೆಳಗಾವಿಯ ಬಡಸ್ ಗ್ರಾಮದ ಹೊರವಲದಿರತಕ್ಕಂಥ ಅವರ ಸ್ವಂತ ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಮೇಲೂ ಕೂಡ ಪಾರ್ಥಿವ ಶರೀರದ ಆಗಮನಕ್ಕಾಗಿ ಕುಟುಂಬಸ್ಥರು ಕಾಯ್ತಾ ಇದ್ರು. ಹರೀಶ್ ನಾಗರಾಜ್ ಇನ್ನು ಕೆಲವು ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಚಂದ್ರಕಾಂತ್, ಅಂತ್ಯಕ್ರಿಯೆ ಮಾಡುವ ವಿಚಾರದಲ್ಲಿ ವಾಗ್ವಾದ ನಡೆಯೋದನ್ನು ಗಮನಿಸ್ತಾ ಇದ್ವಿ ನಾವು. ಅಂದರೆ ಒಂದಷ್ಟು ಜನ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ರು. ನಿನ್ನೆಯೂ ಕೂಡ ಆ ಲಾಡ್ಜ್ ಹತ್ರ ಉಡುಪಿಗೆ ಅವರ ಸಹೋದರ ಬಂದಾಗಲೂ ಕೂಡ ಅವರು ತುಂಬ ಖಡಕ್ಕಾಗಿ ಹೇಳ್ತಿದ್ರು. ನೋವು, ದುಃಖ, ಆಕ್ರೋಶ ಎಲ್ಲವೂ ಇತ್ತು. ಅಂದರೆ ಬಾಡಿನೇ ಮೂವ್ ಮಾಡಲ್ಲ, ನಮಗೆ ನ್ಯಾಯ ಸಿಗಬೇಕು ಅಂತಿದ್ರು. ಇವತ್ತು ಏನು ನಿರ್ಧಾರಕ್ಕೆ ಬಂದಿದ್ದಾರೆ, ಏನಾಗ್ತಿದೆ ಆ ಡೆವಲಪ್ಮೆಂಟ್ಸಲ್ಲಿ? ಖಂಡಿತವಾಗ್ಲೂ ಇವತ್ತು ಕೂಡ ಅದೇ ನಿರ್ಧಾರ, ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಇದೆ. ಅಲ್ಲಿವರೆಗೂ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅಂತೇಳಿ ನಿನ್ನೆ ಅಂತ್ಯಕ್ರಿಯೆಯನ್ನು ಅಂದರೆ ಪಾರ್ಥಿವ ಇನ್ನು ಸಂಬಂಧಿಕರ ನಿರ್ಧಾರವಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೆಲವು ಹೊತ್ತಿನ ಹಿಂದೆ ಗಲಾಟೆ ನಡೀತು. ಯಾಕಂದರೆ ಎಲ್ಲರೂ ಅಂದರೆ ಇನ್ನು ಪಾರ್ಥಿವ ಶರೀರ ಇಟ್ಟು ಪ್ರತಿಭಟನೆ ಮಾಡೋಣ ಅಂತಂದರೆ ಕೆಲವರು ಬೇಡ ಅಂತ್ಯಕ್ರಿಯೆ ಮಾಡೋಣ, ಯಾಕಂದರೆ 3 ದಿನ ಆಗಿದೆ, ಅಂತ್ಯಕ್ರಿಯೆ ಮಾಡಿ ಹೋರಾಟವನ್ನು ಮುಂದುವರಿಸೋಣ ಅಂತ ಕೆಲವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವಾಗ್ವಾದವನ್ನು ನಡೀತು. ಈಗ ಈ ಬಗ್ಗೆ ಏನು ಸ್ವಾಮೀಜಿ ಮತ್ತು ಶಾಸಕರು ಸೇರಿದಂತೆ ಎಲ್ಲ ಮುಖಂಡರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಚರ್ಚೆ ನಡೆಸಿದ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾಕಂದರೆ ಗ್ರಾಮದಲ್ಲಿ ಪಾರ್ಥಿವ ಶರೀರ ಇಟ್ಟು ಧರಣಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಒಂದು ಗ್ರಾಮಸ್ಥರ ಹೇಳಿಕೆ, ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಅಂತ್ಯಕ್ರಿಯೆ ಮಾಡಿದ ಬಳಿಕವೂ ಕೂಡ ಏನು ಸಂತೋಷ್ ಸಾವಿನ ಬಗ್ಗೆ ಅಂದರೆ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಸುವ ಚಿಂತನೆಯನ್ನು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಈಗಾಗಲೇ KS ಈಶ್ವರಪ್ಪನವರು ನಿನ್ನೆ ಒಂದು ಸುದ್ದಿಗೋಷ್ಠಿ ನಡೆಸಿ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂಡ ಅವ್ರು ಹೇಳಿದರು. ಈಗ ಧರಣಿಯನ್ನು ಮುಂದುವರಿಕೆ ಗ್ರಾಮಸ್ಥರು ಅಂದರೆ ಈ ಸಚಿವ KS ಈಶ್ವರಪ್ಪ ಅವರು ರಾಜೀನಾಮೆ ಮತ್ತು ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ನನ್ನ ಸಾವಿಗೆ ಸಚಿವ ಈಶ್ವರಪ್ಪನವರೇ ನೇರ ಕಾರಣ ಅಂತ ವಾಟ್ಸಪ್ ಮೂಲಕ ಡೆತ್ ನೋಟನ್ನು ಕಳಿಸಿ ಸಂತೋಷ್ ಪಾಟೀಲ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೀಗ ಅವರ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಬಂತು, ಇಲ್ಲಿ ಅಂತಿಮ ದರ್ಶನ ಪಡಿತಿದ್ದಾರೆ. ಆದರೆ ಈಗ ನೋಡ್ತಿರೋ ದೃಶ್ಯ ಅಲ್ಲೊಂದಷ್ಟು ವಾಗ್ವಾದ ನಡೀತಾ ಇದೆ. ಅಂದರೆ ಅವರ ಅಂತ್ಯ ಸಂಸ್ಕಾರ ಮಾಡೋ ವಿಚಾರದಲ್ಲಿ ಕೆಲವರು ಬೇಡ ಪ್ರತಿಭಟನೆ ಮಾಡೋಣ ಅಂತ, ಕೆಲವರು ಮಾಡೋಣ ಅಂತ. ಅಲ್ಲೇನಾಗ್ತದೆ ನೋಡೋಣ.
ಅಲ್ಲಿ ಏನಾಗ್ತಿದೆ ಅಂತ ನೀವೇನಾದ್ರು ಕೇಳಿದ್ರೆ ಉತ್ತರ ಇಲ್ಲ ಸದ್ಯಕ್ಕೆ ನಮ್ಮ ಹತ್ರ. ಬಿಕಾಸ್ ಪಾರ್ಥಿವ ಶರೀರ ಬಂತು, ಅಂತಿಮ ದರ್ಶನಕ್ಕೆ ಇಟ್ಟಿದ್ರು, ಪೂಜೆ ಎಲ್ಲ ನಡೀತಾ ಇತ್ತು. ಈಗ ಮತ್ತೆ ಆಂಬ್ಯುಲೆನ್ಸ್ ಒಳಗಡೆ ಪಾರ್ಥಿವ ಶರೀರ ಹಾಕ್ತಿದ್ದಾರೆ, ಇವರೆಲ್ಲ ಹತ್ಕೊತಾ ಇದ್ದಾರೆ. ಏನಿದು ಅಂತ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ. ಏನಾದ್ರು ಶುರುವಾಯ್ತಾ ಅಲ್ಲಿ ಪ್ರತಿಭಟನೆ, ಕಾವು? ಯಾಕೆಂದ್ರೆ ತುಂಬ ಜನ ಅಲ್ಲಿ ವಾಗ್ವಾದ ಮಾಡ್ತಿದ್ರು, ಇಲ್ಲ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತ. ಇಲ್ಲ ಮಾಡಬೇಕು ಅಂತ ಒಂದಷ್ಟು ಜನ ಇದು ಮಾಡ್ತಿದ್ರು. ಯಾವುದಕ್ಕೆ ಯಾರು ಕನ್ವಿನ್ಸ್ ಆಗಿದ್ದಾರೆ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಯಾರೊಬ್ಬರು ಹೇಳಿದ್ರೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಪಾರ್ಥಿವ ಶರೀರ ಈಗ ಆಂಬ್ಯುಲೆನ್ಸ್ ಒಳಗಡೆ ಹೋಗಿದೆ ಮತ್ತೆ. ಕುಟುಂಬ ಇನ್ನೆಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. 2, 3, big break. ವೆಲ್ಕಮ್ ಬ್ಯಾಕ್. ಇವತ್ತು ಮುಂಜಾನೆ ಸಂತೋಷ್ ಪಾಟೀಲ್ ಅವರ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಬಂತು. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆ ನಡೀತು ಅಲ್ಲಿ. ಅಂತ್ಯಕ್ರಿಯೆ ಮಾಡೋದಕ್ಕೆ ಕೆಲವರು ಒಪ್ಪಿಗೆ, ಕೆಲವರು ಇಲ್ಲದೆ, ಒಂದಷ್ಟು ವಾಗ್ವಾದ ಎಲ್ಲ ಆದಮೇಲೆ ಕೊನೆಗೆ ಅಂತ್ಯಕ್ರಿಯೆ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ. ಬೆಳಗಾವಿಯ ಬಡ ಸ್ವಗ್ರಾಮ ಇದು. ಲಿಂಗಾಯತ ಧರ್ಮದಂತೆ ಪ್ರಕಾರ ವಿಧಿವಿಧಾನಗಳನ್ನು ಮಾಡಿ ಅಂತ್ಯಕ್ರಿಯೆ ಮಾಡೋದು ಅಂತ. ಹಾಗಾಗಿ ಎಲ್ಲರೂ ನಡ್ಕೊಂಡು ಹೋಗ್ತಿರೋ ಅವರ ಅಲ್ಲೊಂದು ಯಾವುದೋ ಪ್ಲೇಸ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಅಂತ್ಯಕ್ರಿಯೆ ಮಾಡಬೇಕು ಅಂತ. ಅಲ್ಲಿ ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇದು ಸಂತೋಷ್ ಪಾಟೀಲ್ ಅವರ ಮಗ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗ್ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.